ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಹಾರ್ದಿಕವಾದಂಥ ಸ್ವಾಗತ. ಸ್ನೇಹಿತರೆ, 2023ರಲ್ಲಿ ಟಗರು ಪಲ್ಯ ಅಂತ ಒಂದು ಸಿನಿಮಾ ಬಂದಿತ್ತು. ಅದ್ಭುತವಾದಂಥ ಸಿನಿಮಾ. ನಮ್ಮ ಗ್ರಾಮೀಣ ಭಾಗದ ಜನರ ಆಹಾರ ಸಂಸ್ಕೃತಿ, ದೇವರು, ಅವರ ನಂಬಿಕೆ, ಆಚಾರ ವಿಚಾರ ಎಲ್ಲವನ್ನ ಹೇಳುವಂಥ ಒಂದು ಅದ್ಭುತವಾದಂಥ ಸಿನಿಮಾ ಅದು. ಆ ಸಿನಿಮಾದ ಮುಖ್ಯ ಪಾತ್ರಧಾರಿಯಾದಂಥ ರಂಗಾಯಣ ರಘು ಅವರು ತನ್ನ ಮಗಳಿಗೆ ಮದುವೆ ಸೆಟ್ ಆದರೆ ಹುಡುಗಿನ ಕರ್ಕೊಂಡು ಬಂದು ದೇವರಿಗೆ ಟಗರನ್ನು ಒಪ್ಪಿಸಿ ತನ್ನ ಬಂಧು ಬಾಂಧವರು ಕುಟುಂಬದವ್ರ ಜೊತೆ ಎಲ್ಲ ಸೇರಿ ಅಡುಗೆ ಮಾಡಿ ಊಟ ಮಾಡಿ ಹೊರಡ್ತೀವಿ ಅನ್ನುವಂಥ ಒಂದು ಕತೆ ಇರುವಂಥ ಒಂದು ಸಿನಿಮಾ ಅದು. ಇವತ್ತು ನಾವು ಕೂಡ ಅದೇ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಅಂದರೆ ಶಿವನ ಸಮುದ್ರಕ್ಕೆ. ಇಲ್ಲಿರುವಂಥ ಮಾರಮ್ಮ ದೇವಿ ಏನಿದೆಯಲ್ಲ, ಇದು ಬಹಳ ಹೆಸರುವಾಸಿಯಾದಂಥ ಶಕ್ತಿ ಇರುವಂಥ ದೇವರು ಅನ್ನೋದು ಎಲ್ಲರ ನಂಬಿಕೆ. ಹಾಗಾಗಿ ನಾವು ಕೂಡ ಇವತ್ತು ಇಲ್ಲಿಗೆ 2 ಟಗರನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ನನ್ನ ತಂದೆ ತಾಯಿ ಮತ್ತು ನನ್ನ ತಂಗಿ ಭಾವ ಹರಕೆನ ಮಾಡ್ಕೊಂಡಿದ್ರು. ಹರಕೆ ಒಪ್ಸೋದಕ್ಕೆ ಅಂಥೇಳಿ ಇಲ್ಲಿಗೆ ಬರ್ತಾ ಇದ್ದೀವಿ. ನಾವು ಅಲ್ಲಿಗೆ ತಲುಪೋ ಹೊತ್ತಿಗೆ ಟಗರಾಗಿ ಉಳಿದಿರೋದಿಲ್ಲ, ಅದು ಬೇರೆ ಬೇರೆ ಟಗರಿನ ಡಿಶಸ್ ಆಗಿ ರೂಪಾಂತರ ಹೊಂದಿರುತ್ತೆ. ಬನ್ನಿ, ಹಾಗಿದ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮ ಏನೇನು, ನಮ್ಮ ಜೊತೆ ಯಾರ್ಯಾರು ಇರ್ತಾರೆ, ಏನೆಲ್ಲ ಮಾಡ್ತೀವಿ ನಿಮಗೂ ತೋರಿಸ್ತಾ ಹೋಗ್ತೀವಿ. ಬನ್ನಿ ಹೋಗೋಣ. ನಮ್ಮಲ್ಲಿ ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾದ್ರೂ ಮೊದಲು ದೇವ್ರಿಗೊಂದು ಕೈ ಮುಗಿದು ಗಾಡಿ ಸ್ಟಾರ್ಟ್ ಮಾಡೋದು ವಾಡಿಕೆ ಅಲ್ವಾ? ನಮ್ಮ ಇವತ್ತಿನ ಈ ಸ್ಪೆಷಲ್ ಜರ್ನಿ ಶುರುವಾಗಿದ್ದು ಕೂಡ ಹಾಗೇನೆ. ನಮ್ಮ ಇಡೀ ಫ್ಯಾಮಿಲಿ ನೆಂಟರನ್ನೆಲ್ಲ ಹೊತ್ತು ಸಾಗೋದಕ್ಕೆ ರೆಡಿಯಾಗಿದ್ದಂಥ ಬಸ್ಸಿಗೆ ಒಂದು ಒಳ್ಳೆ ಪೂಜೆ ಮಾಡಿ, ಮಾರಮ್ಮ ತಾಯಿ ನೀನೇ ಕಾಪಾಡಬೇಕಮ್ಮ ಅಂತ ಶಿವನ ಸಮುದ್ರದ ಕಡೆಗೆ ಹೊರಟೇ ಬಿಟ್ವಿ. ಬಸ್ ಒಳಗಿನ ವಾತಾವರಣ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಯಾರೂ ಕೂಡ ಮೊಬೈಲ್ನಲ್ಲಿ ಮುಳುಗಿರಲಿಲ್ಲ. ಬದಲಿಗೆ ಒಬ್ರನ್ನೊಬ್ಬರು ಕಾಲಿಳಿತಾ, ಹರಟೆ ಹೊಡಿತಾ, ಹಳೆ ನೆನಪುಗಳನ್ನು ನೆನೆಸ್ಕೊಳ್ತಾ ಮಸ್ತಾಗಿ ಸಾಕ್ತಾ ಇತ್ತು. ಹಳ್ಳಿ ಜನರ ಆ ಮುಗ್ಧತೆ ಮತ್ತು ಪ್ರೀತಿ ಇದೆಯಲ್ಲ, ಅದೇ ಈ ಜರ್ನಿಯ ಅಸಲಿ ಮಜಾ. ಇನ್ನೊಂದು ಕಡೆ ದೊಡ್ಡವರೆಲ್ಲ ಸೇರಿ ತಮ್ಮ ಕಾಲದ ಹಳೆ ನೆನಪುಗಳನ್ನು, ಹಳ್ಳಿ ಕಡೆ ಹಬ್ಬಗಳನ್ನು ನೆನೆಸ್ಕೊಳ್ತಾ ಮುಖದಲ್ಲೊಂದು ದೊಡ್ಡ ನಗು ಬರೋ ಹಾಗೆ ಮಾಡ್ತಾಯಿದ್ರು. ಮಧ್ಯೆ ಸಣ್ಣ ಮಕ್ಕಳು ಆಟ ಆಡೋರು, ಒಂದಿಬ್ಬರು ಮಲ್ಕೊಂಡಿದ್ರು. ಮಕ್ಕಳ ತುಂಟಾಟ ಅಂತೂ ಜರ್ನಿ ಆಯಾಸವನ್ನೇ ಮರೆಸ್ಬಿಟ್ಟಿತ್ತು. ಸಿಟಿ ಲೈಫಲ್ಲಿ ನಾವೆಲ್ಲ ಒಂದೇ ಮನೆಯಲ್ಲಿದ್ದರೂ ಸಿಗದೇ ಇರುವಂಥ ಪ್ರೀತಿ, ಆಪ್ತತೆ ಇವತ್ತು ಈ ಬಸ್ ಜರ್ನಿನಲ್ಲಿ ಸಿಗ್ತಾ ಇತ್ತು. ನಮ್ಮವರ ಮಧ್ಯೆ ಇರುವಂಥ ಆ ಮುಗ್ಧತೆ, ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಎಲ್ಲರೂ ಒಂದಾಗಿ ಬೆರೆಯುವಂಥ ಆ ಮನಸ್ಥಿತಿ ಇದೆಯಲ್ಲ, ಅದೇ ಈ ಇಡೀ ಜರ್ನಿಯ ಅಸಲಿ ಮಜಾ. ಅಂತೂ ನಾವು ಅಂದ್ಕೊಂಡಂಥ ಜಾಗಕ್ಕೆ ಬಂದು ತಲುಪಿದ್ವಿ. ಅದೇ ಶಿವನ ಸಮುದ್ರದ ಫೇಮಸ್ ಮಾರಮ್ಮ ದೇವಿಯ ಸನ್ನಿಧಾನ. ಇಲ್ಲಿನ ಮಾರಮ್ಮ ತಾಯಿ ಸಖತ್ ಪವರ್ಫುಲ್. ಕೇಳಿದ್ದನ್ನೆಲ್ಲ ಕೊಡ್ತಾಳೆ ಅನ್ನೋದು ಭಕ್ತರ ಸ್ಟ್ರಾಂಗ್ ನಂಬಿಕೆ. ನಾವಿಲ್ಲಿಗೆ ಬಂದಾಗ ಜನವೋ ಜನ. ಪೂಜೆ ಸಂಭ್ರಮ ತುಂಬಾ ಜೋರಾಗಿತ್ತು. ದೇವಸ್ಥಾನಕ್ಕೆ ಕಾಲಿಡ್ತಿದ್ದ ಹಾಗೆ ಆ ಕಡೆ ಕರ್ಪೂರದ ಸುವಾಸನೆ, ಒಂದು ಕಡೆ ತಮಟೆ ಸೌಂಡು, ಮತ್ತೊಂದು ಕಡೆ ಧೂಪದ ಘಮ, ಎಲ್ಲರ ಕೈಯಲ್ಲೂ ಪೂಜೆ ತಟ್ಟೆಗಳು. ನಿಜಕ್ಕೂ ಅದೊಂದು ಅದ್ಭುತವಾದಂಥ ಅನುಭವನೇ ಆಗಿತ್ತು. ನಮ್ಮ ಜನರಿಗೆ ದೇವಸ್ಥಾನ ಅಂದರೆ ಬರೀ ಕೈ ಮುಗಿದು ಬರುವಂಥ ಜಾಗ ಅಲ್ಲ, ಅದೊಂದು ಭಾವನೆ. ತಮ್ಮ ಕಷ್ಟ ಸುಖಗಳನ್ನೆಲ್ಲ ದೇವಿಯ ಮುಂದೆ ತೋಡ್ಕೊಂಡು ಹರಕೆ ಒಪ್ಪಿಸಿ ನಿರಾಳವಾಗುವಂಥ ಆ ತೃಪ್ತಿ ಇದೆಯಲ್ಲ, ಅದನ್ನು ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇಡೀ ದೇವಸ್ಥಾನದ ಸುತ್ತಮುತ್ತ ಒಂದೊಳ್ಳೆ ಪಾಸಿಟಿವ್ ವೈಬ್ ಇರುತ್ತೆ ಅನ್ನೋದಕ್ಕೆ ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರ ಮುಖದಲ್ಲಿದ್ದ ಆ ನಂಬಿಕೆ ಮತ್ತು ಆ ಸಡಗರವನ್ನು ನೋಡಿದ್ರೇ ಗೊತ್ತಾಗ್ತಾ ಇತ್ತು. ನಮಗಂತೂ ಆ ವೈಬ್ಸ್ ನೆಕ್ಸ್ಟ್ ಲೆವೆಲ್ ಎನರ್ಜಿ ಕೊಡ್ತು. ಬನ್ನಿ ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಬನ್ನಿ ಯಾಕೆ ಇಷ್ಟೊಂದು ತಡ ಮಾಡಿಬಿಟ್ರಲ್ಲ? ಬೇಗ ಬರೋದಲ್ವಾ ನೀವು? ಬಸ್ ಕರ್ಕೊಂಬಂದವನೇ ಲೇಟ್ ಮಾಡ್ಬಿಟ್ನಾ? ಬನ್ನಿ ಆಯ್ತು. ಪಾಪ ಇವರಂತೂ ಬೆಳಿಗ್ಗೆನೆ ಬಂದು ಕಾಯ್ತಾ ಇದ್ರು. ಬನ್ನಿ ನಾಷ್ಟ ಮಾಡ್ರಿ ಫಸ್ಟ್. ಹೌದಾ? ನಾಷ್ಟ ಟೊಮೆಟೊ ಬಾತ್ ಇರ್ಬೇಕು. ನನಗೂ ಗೊತ್ತಿಲ್ಲ, ಬರ್ತೀನಿ ನಡಿ. ಏನಮ್ಮ ಸುಂದ್ರೆ, ನಡಿ. ಏನಪ್ಪ ಒಳ್ಳೆ ಮರಿ ಸುಲಿ ಅವ್ರ ತರ ಹಾಕೊಂಡ್ಬಿಟ್ಟಿದ್ದೀರಾ ಬಟ್ಟೆ? ನೀವೇ ಸುಲ್ದಿದ್ದಾ? ಏಕೆ ಮರಿ ಸುಲಿ ಅವ್ರು ಇರ್ಲಿಲ್ವಾ? ಬೆಳಕಕ್ ಬಂದ್ರೆ ಮಕನೇ ಕಾಣಿಸ್ತಾ ಇಲ್ಲ. ಇವಾಗ ಕಾಣಿಸ್ತಾ ಇದ್ದೀರಾ? ಒಳ್ಳೆ ಚಡ್ಡಿ ಹಾಕೊಂಡು. ಸರಿ ನಡೀರಿ. ಏನಮ್ಮ ಏನ್ ಸಮಾಚಾರ?
ಯಾರ್ಯಾರು ಬಂದ್ರಿ? ನಿಮ್ಮ ಫ್ಯಾಮಿಲಿನಾ? ನಂಗೆ ಗೊತ್ತೇ ಇರಲಿಲ್ಲ, ಇವತ್ತೇ ಗೊತ್ತಾಗಿದ್ದು. ಹೇಳಿರಿ. ಎಲ್ಲೇ ದೊಡ್ಡವಳು ಕಾಣಿಸ್ತಿಲ್ಲ, ಬರೀ ಚಿಕ್ಕವಳು ಕಾಣಿಸ್ತಿದ್ದಾಳೆ. ತಂದೆಯವ್ರು ಬರ್ಲಿಲ್ಲ? ಹೌದಾ, ಬರೀ. ಏಯ್ ಸುಂದ್ರಿ, ಏನ್ ಸಮಾಚಾರ? ಏನ್ ತಿಂದೆ? ಏನ್ ತಿಂದ್ಯಾ? ಸುಂದ್ರಿ ಬಾ. ಬಾಯ್ಲಿ 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 ಬಾಯ್ಲಿ. ಜೀನ್ ನೋಡಕ್ ಅಮ್ಮ ಸುಂದ್ರಿ ಸುಂದ್ರಿ ನಡಿ. ಹೆಂಗ್ ನೋಡ್ತಾವಳು ನೋಡು. ಸೈಲೆಂಟ್ ಆಗಿ ನೋಡ್ತಾ ಇದ್ದಾರೆ. ಅದಕ್ಕೆ ಡೋರ್ ಹಾಕು. ನಡೀರಿ, ನಾಷ್ಟ ಮಾಡ್ರಿ. ನೀವು ಮಾಡಿದ್ರೆ ಇನ್ನಿಲ್ಲ. ಇಲ್ಲ, ನಾನು ಅಲ್ಲೇ ತಿನ್ಕೊಂಡು ಬಂದೆ. ಬನ್ನಿ. ಆರಾಮಾಗಿ ಬಂದ್ರಾ? ಎಷ್ಟೊತ್ತಿಗೆ ಹೊರಟ್ರಿ? ಬೆಳಗ್ಗೆ ಒಂದು 8:30. ಹೌದಾ, ಬನ್ನಿ. ಸಿಟಿ ಬ್ಯುಸಿ ಲೈಫಲ್ಲಿ ನಮಗೆ ಒಬ್ರನ್ನೊಬ್ರು ಭೇಟಿಯಾಗೋದಕ್ಕೆ ಟೈಮೇ ಸಿಗಲ್ಲ. ಆದರೆ ಇಲ್ಲಿ ನೋಡಿ, ಎಲ್ಲರೂ ಒಂದು ಕಡೆ ಕೂತು ಹಳೆ ನೆನಪುಗಳನ್ನು ಕೆದಕ್ತಾ ತಮಾಷೆ ಮಾಡ್ತಾ ಇಡೀ ಜಗತ್ತನ್ನೇ ಮರೆತು ಹರಟೆ ಹೊಡಿತಾ ಇದ್ರು. ಇಲ್ಲಿನ ಪದ್ಧತಿ ಪ್ರಕಾರ ಹರಕೆ ಹೊತ್ತ ಭಕ್ತರೆಲ್ಲ ಟಗರುಗಳನ್ನು ದೇವಿಗೆ ಒಪ್ಪಿಸಿ ಆಮೇಲೆ ಅಲ್ಲೇ ಎಲ್ಲರೂ ಒಟ್ಟಾಗಿ ಸೇರಿ ಅಡುಗೆ ಮಾಡ್ತಾರೆ. ನಮ್ಮ ಹರಕೆಯಂತೆ ನಾವು ಕೂಡ 2 ಟಗರುಗಳನ್ನು ಮಾರಮ್ಮ ದೇವಿಗೆ ಒಪ್ಪಿಸಿದ್ವಿ. ಆಮೇಲೆ ಶುರುವಾಗಿದ್ದು ನೋಡಿ ನಿಜವಾದ ಆಟ. ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಗ್ಯಾಸ್ ಒಲೆ ಮೇಲೆ ಘಮಘಮಿಸೋ ಪಕ್ಕಾ ನಾಟಿ ಸ್ಟೈಲ್ ಬಾಡೂಟದ ಪ್ರಿಪರೇಷನ್ ರೆಡಿ ಆಯಿತು. ಆಮೇಲೆ ಮಸಾಲೆ ಅರಿಯೋದು, ಆ ಹಳ್ಳಿ ಶೈಲಿಯ ಅಡುಗೆಯ ಸುವಾಸನೆ ಇದೆಯಲ್ಲ, ಆಹಾ, ಅಲ್ಲಿರೋ ಪ್ರತಿಯೊಬ್ಬರಿಗೂ ಆಗಲೇ ಹೊಟ್ಟೆ ಚುರುಗುಟ್ಟೋದಕ್ಕೆ ಶುರುವಾಗಿತ್ತು. ಆದರೆ ಎಷ್ಟೇ ಹಸುವಾದರೂ ದೇವರಿಗೆ ನೈವೇದ್ಯ ಮಾಡೋ ಮುಂಚೆ ಯಾರೂ ಮುಟ್ಟೋ ಹಾಗಿಲ್ಲ ಅಲ್ವಾ? ಹಾಗೆ ತಯಾರಾದ ಬಿಸಿ ಬಿಸಿ ಮುದ್ದೆ, ನಾಟಿ ಮರಿ ಸಾರು, ಬೋಟಿ ಗೊಜ್ಜು ಜೊತೆಗೆ ಚಿಕನ್ ಫ್ರೈನ ಘಮಘಮಿಸೋ ಅಡುಗೆನ ದೇವಿ ಸನ್ನಿಧಿಗೆ ತಲುಪಿಸೋದಕ್ಕೆ ಸುಮಾ ಮತ್ತು ಶಿಲ್ಪಾ ಇಬ್ಬರು ಹೊರಟರು. ಚೆನ್ನಾಗೈತ್ರಮ್ಮ ಎಲ್ಲ ಅಡಿಗೆ ಲೆಗ್ ಮಾಡವ್ರೆ. ನೀವ್ ಹೇಳ್ಬೇಕು ಚೆನ್ನಾಗೈತಾ ಇಲ್ವಾ? ಏನಮ್ಮ ಸುಂದ್ರಿ, ನೀನ್ ಹೇಳ್ತೀನೋ ಹೆಂಗೈತೆ ಅಂತ? ಹೆಂಗಿದೆ? ಸೂಪರಾ? ಸೂಪರ್ ಆಯ್ತು ಬಿಡು. ಏನೋ ಹುಷಾರಂತ ಇದೆಯಲ್ಲೋ? ಏನಪ್ಪಾ ಬಸ್ಪಾ, ಚೆನ್ನಾಗೈತಾ ಅಡ್ಗೆ? ನಿನ್ನ ಹೆಸರು ಗೊತ್ತಾಗ್ಲಿಲ್ಲ. ಪಂಕಜ್. ಓಕೆ, ಮಾಡ್ರಿ. ಏನಣ್ಣ ಮಾಡಿ 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 ಮಾಡಿ. ಏನಮ್ಮ ಸುಂದ್ರಿ, ಹೆಂಗೈತೆ ಅಡ್ಗೆ? ಚೆನ್ನಾಗಿದ್ಯಾ? ಏನ್ ಚೆನ್ನಾಗಿದೆ? ಎಲ್ಲ ಚೆನ್ನಾಗಿದೆ. ಇದೇನಿದು ಇವ್ರಿಗೆ ಬರೀ ಇವ್ರು ಎಲ್ಲೆಲ್ಲ ಹಾಕಿದೆಲ್ಲ ನಿನ್ನೆಲ್ಲ ಶಿಫ್ಟ್ ಆಗ್ಬಿಟ್ಟಿದೆ. ಮಾಡಿ. ಆಯ್ತಪ್ಪ, ನಾನು ಬೆಳಿಗ್ಗೆ 8 ಗಂಟೆಗೆ ತಿಂಡಿ ತಿಂದಿದ್ದೆ, ಅದಕ್ಕೆ ಬೇಗ ತಿಂದ್ಬಿಟ್ಟೆ. ಚೆನ್ನಾಗಿದೆಮ್ಮ, ಮಾಡು. ಮಟನ್ ಚೆನ್ನಾಗಿ ಬಂದಿದೆ, ಮಟನ್ ಎಲ್ಲ ಚೆನ್ನಾಗಿದೆ. ಎಂಬು ಚೆನ್ನಾಗಿದೆಯಪ್ಪ, ನಿಧಾನ ಮಾಡ್ರಿ. ಏನಮ್ಮ ಸುಂದ್ರೆ, ಊಟ ಮಾಡು ಅಂದ್ರೆ ಆಟ ಆಡ್ತಾ ಇದೆಯಾ? ಏನೋ ಮಾಡ್ತಿದ್ಯಾ ನೀನು ಜಲ್ ಸುರಿಸ್ಕೊಂಡು? ಇನ್ನು ನಿಧಾನ ಮಾಡಿ ಮಾಡಿದಾರ ಅದಕ್ಕೆ. ನಾನು 8 ಗಂಟೆಗೆ ತಿಂಡಿ ತಿಂದಿದ್ದು, ಅದಕ್ಕೆ ಬೇಕು ತಿಂದಿದ್ದೆ. ಫಸ್ಟ್ ರೌಂಡೇ ಆಯ್ತು ಅಂತ. ನಿಂದು ಮುಗಿತಪ್ಪ ಕಾಲೇಜು? ಹೌದಾ, ರಜಾ ಹಾಕಿದ್ಯಾ ಇವತ್ತು? ಹಾ, ಹೌದಾ, ಸರಿ ಮಾಡ್ತೀನಿ. ನಿಂದು ಮುಗಿತಪ್ಪ? ನಿಂದು ಇದೆ ಇನ್ನ 1 ಇಯರ್ ಇದೆಯಾ? ಸರಿ. ನೀನೆಲ್ಲಿ ಜ್ಯೋತಿಲ್ಲ ಓದ್ತಾ ಇರೋದು? ಮಾಡಿ ನಿಧಾನಕ್ಕೆ ಮಾಡಿ, ಹಂಗೆ ರಜಾ ಮಾಡಿದ್ರಿ ಇವತ್ತು. ಚೆನ್ನಾಗಿದೆಯಪ್ಪ ಎಲ್ಲ ಅಡುಗೆ ಎಲ್ಲ ಚೆನ್ನಾಗಿ ಮಾಡಿದಾರ? ಮಾಡಿ ನಿಧಾನಕ್ಕೆ ಮಾಡಿ. ಮಾಡಿದೆ, ಫಸ್ಟ್ ರೌಂಡೇ ಮಾಡ್ಬಿಟ್ಟೆ. ನಾನು ಬೆಳಿಗ್ಗೆ 8ಕ್ಕೆ ತಿಂಡಿ ತಿಂದಿದ್ದು, ಅದಕ್ಕೆ ಲೇಟ್ ಆಯಿತು ಅಂತ ತಿಂದ್ಬಿಟ್ಟು. ಮಾಡಿ ನಿಧಾನಕ್ಕೆ ಮಾಡಿ. ಚೆನ್ನಾಗಿ ಮಾಡಿದಾರ ಎಲ್ಲ? ಏನಪ್ಪ ಸುಂದ್ರ, ಏನ್ ಬೇಕು? ಫಸ್ಟ್ ರೌಂಡ್ ಎಲ್ಲ ಖಾಲಿ ಮಾಡ್ಬಿಟ್ಟಿದ್ಯಾ? ಮುದ್ದೆ ತಿನ್ಲಿಲ್ವಾ ನೀನು? ಏನಮ್ಮ ಹೆಂಗಿದೆ? ಎಲ್ಲ ಚೆನ್ನಾಗಿದ್ಯಾ? ಇಲ್ಲೇ ನಲ್ಲಿ ಮುಳೆ ಕಡಿ ಹೆಂಗ್ ಕಡಿತೀಯ ನೋಡೋಣ. ಏನಮ್ಮ ಚೆನ್ನಾಗಿದೆಯಲ್ಲ? ಏನ್ ಕ್ಯಾಮ್ರಾ ಬಂದಿತ್ತು ಅಷ್ಟು ಸುಮ್ಮನೆ ಹೋಗ್ತಿರಲ್ವ? ತಿನ್ನೋದೇ ಇಲ್ಲ.
ನಮ್ಮ ಮುದ್ದನೇ ಸರಿ. ಹೆಂಗೋ ಮುದ್ದು ತಿನ್ನೋದು ಹೆಂಗೆ? ಅದು ನಾಚ್ಕೊಂಡು ಹಾಕೊಂಬಿಟ್ಟ ಮುದ್ದು. ಚೆನ್ನಾಗಿ ಮಾಡಿದಾರಾ? ಚೆನ್ನಾಗಿದೆ. ಹೆಂಗೆ ಮಾಡಿದ್ದಾರೆ? ಚೆನ್ನಾಗಿ ಮಾಡಿದ್ದಾರೆ. ಇನ್ನೇನು ಮಾಮ್ ಸಮಾಚಾರ? ಏನಾರು ಹೇಳ್ಬೇಕು ನೀನು, ಹೆಂಗಿದೆ ಏನು ಕತೆ? ಚೆನ್ನಾಗಿದೆ. ಮಾಡ್ರಿ. ಸಿಟಿನಲ್ಲಿರೋ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಎಷ್ಟು ದುಡ್ಡು ಕೊಟ್ಟರೂ ಸಿಗದೇ ಇರುವಂಥ ರುಚಿ ಮತ್ತು ಆಪ್ತತೆ ನಮ್ಮವರೆಲ್ಲ ಒಟ್ಟಿಗೆ ಕೂತು ಊಟ ಮಾಡುವಂಥ ಈ ಪಂಕ್ತಿನಲ್ಲಿದೆ. ಹೊಟ್ಟೆನೂ ತುಂಬುತ್ತೆ, ಎಲ್ಲರೂ ಮನಸ್ಸು ತುಂಬುತ್ತೆ. ಊಟ ಮುಗಿಸಿ ನೆನಪುಗಳ ಬುತ್ತಿನ ಕಟ್ಕೊಂಡು ನಾವು ವಾಪಸ್ ಬಸ್ನಲ್ಲಿ ಹೊರಡುವಾಗ ಪ್ರಕೃತಿ ನಮಗೆ ಬೈ ಬೈ ಹೇಳೋ ಹಾಗಿತ್ತು. ಕಿಟಕಿಯಿಂದ ಹೊರಗೆ ನೋಡಿದ್ರೆ ಹರಿಯೋ ಕಾವೇರಿ ನದಿ, ಅದರ ಮೇಲೊಂದು ಬ್ಯೂಟಿಫುಲ್ ಬ್ರಿಡ್ಜ್. ಅಷ್ಟರಲ್ಲೇ ಮಸ್ತಾಗಿ ಮಳೆ ಕೂಡ ಶುರುವಾಯಿತು. ಬಸ್ ಕಿಟಕಿ ಗಾಜಿನ ಮೇಲೆ ಬೀಳ್ತಾ ಇರೋ ಆ ಮಳೆ ಹನಿಗಳು, ಕಾವೇರಿಯ ಆ ತಣ್ಣನೆ ಗಾಳಿ ಇಡೀ ಪ್ರಯಾಣಕ್ಕೆ ಒಂದು ಅದ್ಭುತವಾದಂಥ ಎಂಡಿಂಗ್ ಕೊಡ್ತು. ಮಾರಮ್ಮ ತಾಯಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.